ಏನು ನಮ್ಮ ದಿನನಿತ್ಯ ಆಹಾರ ನಾವು ಹಿಂದೆ ಏನು ತೊಗೋತಾ ಇದ್ವಿ, ಈಗೇನು ತೊಗೋತಾ ಇದ್ವಿ. ನನಗೆ ಇಲ್ಲಿ ನನ್ನ ಪೇಷಂಟ್ಗಳು ತುಂಬ ಜನ ಬಂದು ಕೇಳ್ತಾರೆ, ಸರ್ ಯಾವ ಆಯಿಲ್ ಯೂಸ್ ಮಾಡ್ಬೇಕು ಹೇಳಿ ಸರ್ ಅಂತೇಳಿ. ಈ ಆಯಿಲ್ ಅನ್ನೋದು ಬಗ್ಗೆ ನಾವೊಂದು ಸಾಕಷ್ಟು ಡಿಸ್ಕಷನ್ ಮಾಡಿ ಅದಕ್ಕೆ ತುಂಬ ಜನಕ್ಕೆ ಒಂದು ಉತ್ತರ ಕೊಟ್ಟಿದ್ದೀನಿ. ಏನಪ್ಪ ಅದು ಯಾವ ಆಯಿಲ್ ಸರ್ ದಿ ಬೆಸ್ಟ್ ಆಯಿಲ್ ಇನ್ ದ ವರ್ಲ್ಡ್? ನೋಡಿ, ಇಡೀ ಕೇರಳ ಕೋಸ್ಟಲ್ ಬಾರ್ಡ್ರು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರೆ. ನಮ್ಮ ಪಂಜಾಬ್ಗೆ ಹೋಗಿ ಸಾಸಿವೆ ಎಣ್ಣೆ ಯೂಸ್ ಮಾಡ್ತಾರೆ. ಮಲೇಷಿಯಾ ಇನ್ನಿತರ ಬೇರೆ ದೇಶಗಳಿಗೆ ಫಿಶ್ ಆಯಿಲ್ ಯೂಸ್ ಮಾಡ್ತಾರೆ. ಇನ್ನು ಬೇರೆ ಕಡೆ ಇತ್ತೀಚಿನ ಒಂದು ಏನು ಆಫ್ಟರ್ 1975, 76, 80 ಆದ ನಂತರ ರಿಫೈನ್ಡ್ ಆಯಿಲ್ಗಳು ಯೂಸ್ ಮಾಡ್ತಾಯಿದ್ದಾರೆ. ವೆಸ್ಟರ್ನ್ ಸೈಡ್ ನೀವು ಆ ಕಡೆ ಹೋಯ್ತು ಅಂದರೆ ಆಲಿವ್ ಆಯಿಲ್ ಯೂಸ್ ಮಾಡ್ತಾಯಿದ್ದಾರೆ. ದ ಬೆಸ್ಟ್ ಆಯಿಲ್ ಅಂತ ಏನಾದ್ರು ಇತ್ತು ಅಂತಂದರೆ, ನೀವೇನು ಚಿಕ್ಕ ವಯಸ್ಸಿಂದ ಊಟ ಮಾಡಿ ಬೆಳೆದು ಬಂದಿದ್ದೀರ ನೋಡಿ. ಉದಾಹರಣೆಗೆ ನಿಮ್ಮ ಮನೇಲೆಲ್ಲ ಮೊದಲು ನೀವು ಚಿಕ್ಕ ವಯಸ್ಸಿದ್ದಾಗ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾಯಿದ್ರು. ಶೇಂಗಾ ಎಣ್ಣೆ ಅಂದರೆ ಅದು ನಾರ್ತ್ ಕರ್ನಾಟಕ ಇರ್ಬೋದು, ಸೌತ್ ಕರ್ನಾಟಕ ಇರ್ಬೋದು. ನೀವು ಅದನ್ನೇ ಉಳಿದು ನಿಮ್ಮ ತಂದೆ ತಾಯಿಗಳು ಮುತ್ತಾತರು ಅದರಿಂದನೇ ಬೆಳೆದು ಬಂದಿದ್ದಾರೆ. ಅದೇ ಬೆಸ್ಟ್ ಆಯಿಲ್. ಈಗ ನಾನು ಬೆಸ್ಟ್ ಆಯಿಲು ಎಲ್ಲ ಥರದ್ದು ಫ್ಯಾಟಿ ಆ್ಯಸಿಡ್ಸು ಎಲ್ಲ ಥರದ್ದು ಇದಿದೆ, ಆಲಿವ್ ಆಯಿಲ್ ಯೂಸ್ ಮಾಡಿ ಅಂದರೆ ₹1200 ಲೀಟ್ರದು. ನಮಗೆ ಕೈಗೆಟಕದ ಆಯಿಲ್ ಅದು. ಬೆಸ್ಟ್ ಆಯಿಲ್ ಈಗ ಇಡೀ ಕೇರಳ ಕೊಬ್ಬರಿ ಎಣ್ಣೆಯಿಂದನೇ ಬದುಕ್ತಾ ಇರೋದು. ಅವರು ಅವ್ರಿಗೆ ಅನ್ನಕ್ಕೆ ಹಾಕಳಿ, ನೀವು ಏನೇ ಪದಾರ್ಥ ಮಾಡಿ ಯಾವುದೇ ಇರಲಿ, ಕೊಬ್ಬರಿ ಎಣ್ಣೆನೇ ಅವ್ರು ಯೂಸ್ ಮಾಡೋದು. ಕೊಬ್ಬರಿ ಎಣ್ಣೆ ತಿಂದ ಅವರೆಲ್ಲ 100 ವರ್ಷ ಬದುಕ್ತಾ ಇದ್ದಾರಲ್ಲ. ಹಾಗಾದ್ರೆ ಮತ್ತೆ ಏನಕ್ಕೆ ಸರ್ ಇದಾಯಿತು? ಇದು ಆಗೋದಕ್ಕೆ ಮುಖ್ಯ ಕಾರಣ ಅಡಲ್ಟ್ರೇಷನ್ ಆಫ್ ದ ಆಯಿಲ್. ಏನು ಅಡಲ್ಟ್ರೇಷನ್ನು? ಏನು ನಮ್ಮ ಉಪಯೋಗಿಸ್ತಾ ಇರೋಕ್ಕಂಥ ಆಯಿಲು ರಿಫೈನ್ಡ್ ಆಯಿಲ್ ಅಂತ ಬಂತಲ್ಲ ಸರ್, ಅದು ಪಾರ್ಷಿಯಲಿ ಅಡಲ್ಟ್ರೇಟೆಡ್ ಆಯಿಲ್. ಅವೆಲ್ಲ ಏನು ನ್ಯಾಚುರಲಾಗಿ ಗಾಣದಿಂದ ಅಥವಾ ಇನ್ನೊಂದು ತಯಾರಿಸ್ತಿದ್ರಲ್ಲ, ಅವೆಲ್ಲ ನ್ಯಾಚುರಲ್ ಆಯಿಲ್. ಅವೆಲ್ಲ ನಮ್ಮ ಜೀನ್ಸ್ ಅಥವಾ ನಮ್ಮ ಶರೀರಕ್ಕೆ ಹುಟ್ಟತಾನೆ ಅಡಾಪ್ಟ್ ಆಗಿ ಬಂದುಬಿಟ್ಟಿರುತ್ತೆ. ಈಗೇನು ಒಂದು ಪದಾರ್ಥ ನಿಮ್ಮ ಶರೀರಕ್ಕೆ ಆಗದೆ ಇದ್ದರೆ ಒಂದು ಸಲ ರಿಯಾಕ್ಷನ್ ಅಥವಾ ಅಲರ್ಜಿ ಆಗುತ್ತೆ ನೋಡಿ, ಅದೇ ಥರ ಈ ಆಯಿಲ್ಗಳು ನಾವು ಹುಟ್ಟುತ್ತಿಂದನೇ ನಮ್ಮ ಶರೀರಕ್ಕೆ ಅದು ಅಂಟುಕೊಂಡೇ ಬಂದುಬಿಟ್ಟಿರುತ್ತೆ. ಅದು ನಮಗೇನೂ ಆಗೋದಿಲ್ಲ. ನಮ್ಮ ಕಾಲದಲ್ಲಿ ಜನರಲಾಗಿ ಹೇಳಬೇಕು ಅಂದರೆ, ನಿಮ್ಮ ತಂದೆ ತಾಯಿಗಳ ಕಾಲದಲ್ಲಿ ಅದು ವೆಜ್ ಆಗಲಿ ನಾನ್ ವೆಜ್ ಆಗಲಿ ಎರಡೇ ಥರ, ಅನ್ನ ಸಾರು ಅಷ್ಟೇ. ಮಟನ್ ಆದರೆ ಅನ್ನ ಮಟನ್ ಸಾರು ಅಷ್ಟೇ. 50 ಥರ ವೈವಿಧ್ಯಮಯವಾದ ಆಹಾರಗಳಿರಲಿಲ್ಲ. ಚಿಕನ್ ಕಬಾಬ್, ಚಿಲ್ಲಿ ಚಿಕನ್, ಗುಂಟೂರು ಚಿಕನ್, ಲಾಲಿಪಾಪು ಯಾವುದೂ ಇರಲಿಲ್ಲ. ಅವತ್ತೆಲ್ಲ ಬರೀ ಒಂದೇ ಥರದ ಆಹಾರ ಅವ್ರು ಸೇವನೆ ಬರ್ತಾಯಿದ್ರು. ಎರಡನೇದು, ಆವತ್ತಿನ ದಿನ ನಮ್ಮ ಪೂರ್ವಜರು ಎಲ್ಲ ನಮ್ಮ ಜಮೀನಲ್ಲಿ ಕೆಲಸ ಮಾಡ್ತಾಯಿದ್ರು. ಬರೀ ಕೆಲಸ ಮಾಡೋದ್ರಿಂದ ಆರೋಗ್ಯ ಹೆಚ್ಚುತ್ತಾ ಇರಲಿಲ್ಲ. ಅವರೆಲ್ಲ ಬಟ್ಟೆ ಬಿಚ್ಚಿ, ಬನೀನು ಬಿಚ್ಚಿ ಕೆಲಸ ಮಾಡ್ತಿದ್ರಲ್ವ, ಹೇರಳವಾದ ವೈಟಮಿನ್ ಡಿ ಸಿಗ್ತಾಯಿತ್ತು ಅವ್ರಿಗೆ. ಇಡೀ ಬೆನ್ನಿಗೆ ಬಿಸಿಲು ಬಿದ್ದ ತಕ್ಷಣ ಅದು ವೈಟಮಿನ್ ಡಿ ಆಗಿ, ವೈಟಮಿನ್ ಡಿ ನಮ್ಮ ಜೀವಕ್ಕೆ ಅಥವಾ ನಮ್ಮ ಹಾರ್ಟ್ ಅಟ್ಯಾಕ್ ಆಗದೆ ಎಷ್ಟು ಅದರದ್ದು ಪ್ರಯೋಜನ ಇದೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಪ್ರಯೋಜನ ಇದೆ. ನಾವೀಗ ಫಾರ್ ಎಕ್ಸಾಂಪಲ್ ನಾನೇ ಅಂತ ಇಟ್ಕೊಳ್ಳಿ, ಬೆಳಿಗ್ಗೆ ಮನೆಯಿಂದ ಹೊರಡ್ತೀನಿ, ಹೊರಟ ತಕ್ಷಣ AC ಕಾರು, ಇಲ್ಲಿ ಇಳಿತೀನಿ, ಹೊಡೆದ ತಕ್ಷಣ ಶೆಲ್ಟರು. ನನಗೆ ಎಕ್ಸ್ಪೋಜರೇ ಇಲ್ಲ. ನಮ್ಮ ಯುವಜನತೆ ಅಥವಾ ಏನು ಹಿಂದಿನವರು ಬದುಕ್ತಾ ಇದ್ರಲ್ಲ, ಅದಕ್ಕೆ ಇದು ಒಂದು ಮುಖ್ಯವಾದ ಕಾರಣ. ಎಲ್ಲ ವ್ಯಕ್ತಿಗಳಿಗೂ ಆವತ್ತೂ ಆಹಾರ ಅದೇ ಇತ್ತು, ಇವತ್ತೂ ಕೂಡ ಅದೇ ಇದೆ. ಆದರೆ ನೀವು ಯಾವ ಥರ ಆಹಾರನ ಚೂಸ್ ಮಾಡ್ತೀರ ಅನ್ನೋದ್ರ ಮೇಲೆ ನಿಮ್ಮ ಒಂದು ಜೀವಿತಾವಧಿ ಅಥವಾ ಲಾಂಗಿವಿಟಿ ನಿರ್ಧಾರ ಆಗುತ್ತೆ.